ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ತುಂಗಭದ್ರಮ್ಮ ತುಂಬ ತುಳುಕ್ತಾ ಇದ್ಲು, ಎಷ್ಟು ನೋಡಿದ್ರು ನೀರೇ ಕಾಣಿಸ್ತಾ ಇತ್ತು. ವ್ಯೂ ಪಾಯಿಂಟ್ ಮಾತ್ರ ಚಿಂದಿ ಚಿತ್ರಾನ್ನ ಆಗಿತ್ತು. ಅಂತ ಹೇಳಿದ್ರು. ಹೋಗಿದ್ ರೋಡಿನ ಹಿಂದೆ ಬಂದೆ. ರೋಡಲ್ಲಿ ಒಬ್ಬ ತಾತ ಜೋಳ ಮಾಡ್ತಿದ್ದ. ಬಿಸಿಲಿನಿಂದ ಜೋಳ ತೆಗೆದು ಅದಕ್ಕೆ ಮಸಾಲೆ ಉಜ್ಜಿ ಬೆಂಕಿಯಲ್ಲಿ ಸುಟ್ಕೊಟ್ಟು ಅದನ್ನ ತಿನ್ಕೊಂಡು ಜಲಾಶಯದಿಂದ ಬರೋ ನೀರು ನೋಡ್ತಾ ಇದ್ದೆ. ಹೇಗಾದ್ರೂ ಹೋಗ್ಲೇಬೇಕು ಅನಿಸ್ತು. 100 ರೂಪಾಯಿ ಕೊಡಪ್ಪ, ವೆಹಿಕಲ್ ಮೇಲೆ ಬಿಡ್ತೀನಿ ಅಂತ. ನಾನು ಅಲ್ಲೋರ್ಗೂ ವೆಹಿಕಲ್ಸ್ ಬಿಡೋದೇ ಇಲ್ಲ ಅಂತ ಗೊತ್ತಾಗಿ ಮತ್ತೆ ಅವ್ರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೀತು. ಅನಿವಾರ್ಯ ಮತ್ತೆ 50 ರೂಪಾಯಿ ಕೊಡ್ತೀನಿ ಅಂತ ರಂಪರಾಮಣ ಮುಗಿಸ್ಕೊಂಡು ಮೇಲೆ ಹೋದೆ. ಇನ್ನೇನು 100 ಡ್ಯಾಮ್ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲಿ ಸ್ಟಾಪ್ ಅವ್ರು ಬಂದ್ಬಿಟ್ಟು ಮೇಲೆ ಬಿಡಲ್ಲ ಅಂತ ಹೇಳಿದ್ರು. ಅಣ್ಣ ಕೆಳಗಡೆ ದುಡ್ಡು ಕೊಟ್ಟು ಬಂದಿದ್ದೀನಿ ಹಂಗೆ ಹಿಂಗಂತ ಅವ್ರ ಮಾತಿನ ಚಕಮಕಿ ನಡೀತು. ಮತ್ತೆ ಅವರು ವಿಡಿಯೋ ಮಾಡಬೇಡಿ ಅದು ಇದು ಅಂತ ಹೇಳಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಪಯಣ ಭದ್ರಾವತಿ ಜಲಾಶಯ ಕಡೆಗೆ. ಈ ಕಾಲದ ಜನಕ್ಕೆ ಜಲಪಾತ, ಜಲಾಶಯ, ಸರೋವರ, ನದಿಯಿಂದ ನೀರು ಹರಿತಾ ಇದ್ರೆ ಯಾರಿಗೆಲ್ಲ ನೋಡೋಕೆ ಇಷ್ಟ ಇರಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ನೀರಿಗೆ ಬಿದ್ದರೆ ಮಾತ್ರ ಕಷ್ಟ, ಆದರೆ ಅದೇ ನೀರು ನೋಡ್ಬೇಕಂದ್ರೆ ಎಲ್ರಿಗೂ ಇಷ್ಟ. ನಿಮಗೂ ಇದೇ ಥರ ಒಪಿನಿಯನ್ ಇದೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಿವತ್ತು ತರೀಕೆರೆ ಕಡೆಯಿಂದ ಜಲಾಶಯ ನೋಡೋಕೆ ಹೋದೆ. ರೋಡಲ್ಲಿ ಬರ್ತಾ ಇದೆ, ಎಡಗಡೆಗೆ ಜಲಾಶಯದಿಂದ ದುಮ್ಕೊಂಡು ನೀರನ್ನ ನಾವು ಕಾಣ್ಬೋದು. ಇದು ನೋಡಿ ನಾನು ಡ್ಯಾಮ್ ಮೇಲೆ ಹೋಗ್ಬೇಕು, ಇದರ ಖುಷಿ ಸವಿಬೇಕು ಅನ್ನಿಸ್ತು. ಸೊ ಈ ಥರ ಹೋದಾಗ ಅಲ್ಲಿ ಏನಾಯಿತು, ಹೇಗೆಲ್ಲ ಆಯಿತು, ಲೋಕಲ್ ಜನ ಹೋದ್ರೆ ಯಾವ ಥರ, ಬೇರೆ ಕಡೆಯಿಂದ ಬಂದರೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಮತ್ತೆ ಟಾಪ್ಗೆ ಹೋದಾಗ ಯಾವ ಥರ ರೆಸ್ಪಾಂಡ್ ಆದರು, ಅಲ್ಲಿದ್ದ ಸ್ಟಾಫ್ಗೂ ನನಗೂ ಆದ ಕಿರಿಕೇನು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಭದ್ರಾವತಿ ಡ್ಯಾಮ್ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗಾಗಿ. ಭದ್ರಾ ನದಿ ಕುದುರೆಮುಖ ಶ್ರೇಣಿಯ ಪಶ್ಚಿಮ ಘಟ್ಟಗಳ ಆರೋಲಿ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಕುದುರೆಮುಖದ ಸಂಸ್ಥೆಯಲ್ಲಿ ಗಂಗಾಮೂಲ ಎಂಬಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಡೆಕ್ಕನ್ ಪ್ರಸ್ಥಭೂಮಿ ಮೇಲೆ ಹರಿಯುತ್ತದೆ. ತನ್ನಿತರ ಉಪನದಿಗಳಾದ ಸೋಮವಾಹಿನಿ, ತಡಬೇಹಳ್ಳ ಮತ್ತು ಓಡಿರಾಯನ ಹಳ್ಳಗಳ ಜೊತೆ ಸೇರಿ ಭದ್ರಾ ಅಭಯಾರಣ್ಯದ ಮೂಲಕ ಹರಿಯುತ್ತದೆ. ಮುಂದೆ ಶಿವಮೊಗ್ಗ ಜಿಲ್ಲೆಯ ಸಣ್ಣ ಪಟ್ಟಣ ಕೂಡ್ಲಿಯಲ್ಲಿ ತುಂಗಾ ನದಿಯೊಂದಿಗೆ ಸೇರಿ ತುಂಗಭದ್ರಾ ನದಿಯಾಗುತ್ತದೆ. ಈ ಭದ್ರಾ ನದಿಗೆ ಲಕ್ಕವಳ್ಳಿ ಬಳಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಎಡಗಡೆಗೆ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಜಲಾಶಯ ಬಂದು, ಈ ಭದ್ರಾವತಿ ಜಲಾಶಯ ಬಂದು ಲಕ್ಕವಳ್ಳಿ ಬಳಿ ಇದೆ. ಭದ್ರಾ ಅಣೆಕಟ್ಟು ಭದ್ರಾ ನದಿಯ ಮೇಲೆ ನಿರ್ಮಿಸಲಾಗಿರುವ ಒಂದು ಬಹುಕಾರ್ಯದ ಜಲಾಶಯವಾಗಿದೆ. ಈ ಅಣೆಕಟ್ಟಿನ ಕೆಲವು ವಿಶೇಷತೆಗಳೇನು ಅಂತ ಹೇಳಿದ್ರೆ, 1965ರಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಅದೇ ಥರ ಇದರ ಉದ್ದ ಬಂದ್ಬಿಟ್ಟು 1708 ಮೀಟರ್ ಉದ್ದ ಇದೆ. ಇದರ ಎತ್ತರ ಬಂದು 59.1 ಮೀಟರ್ ಎತ್ತರವಾಗಿದೆ. ಈ ಅಣೆಕಟ್ಟಿನ ಸಂಗ್ರಹ ಸಾಮರ್ಥ್ಯ ಬಂದು 71.50 TMC ಮತ್ತು ಭದ್ರಾ ವನ್ಯಜೀವಿ ಅಭಯಾರಣ್ಯದ ಮೂಲಕ ಹರಿಯುತ್ತದೆ. ಶಿವಮೊಗ್ಗ ಸನಿಹದ ಭದ್ರಾವತಿ ಮೂಲಕ ಹರಿದು ಉಪನದಿಗಳಿಂದ ಸಂಯೋಜಿತ ನದಿ ಕೃಷ್ಣಾ ನದಿ ಸೇರಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ತುಂಗಭದ್ರಾ ಕೃಷ್ಣಾ ನದಿಯ ಪ್ರಮುಖ ಉಪನದಿ ಪೂರ್ವ ದಿಕ್ಕಿನಲ್ಲಿ ಮುಂದುವರಿಯುತ್ತದೆ. ಭದ್ರಾ ಅಣೆಕಟ್ಟು ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಲಕ್ಕವಳ್ಳಿಯಿಂದ 1.5 ಕಿಲೋಮೀಟರ್, ಅದೇ ಥರ ಶಿವಮೊಗ್ಗದಿಂದ 28 ಕಿಲೋಮೀಟರ್. ಭದ್ರಾ ನದಿ ತುಂಗಭದ್ರಾ ಸಂಗಮ 50 ಕಿಲೋಮೀಟರಲ್ಲಿ ಹೋಗಿ ಸೇರುತ್ತದೆ. ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನಿಮ್ಮ ಹತ್ರ ಹಂಚ್ಕೊತೀನಿ ನೋಡಿ. ನಾನು ಅವತ್ತು ತರೀಕೆರೆ ಕಡೆಯಿಂದ ಜಲಾಶಯ ನೋಡೋಕೆ ಹೋದೆ. ರೋಡಲ್ಲಿ ಹೋಗ್ತಾ ಇದ್ದರೆ ಜಲಾಶಯದಿಂದ ನೀರು ಧುಮುಕ್ತಾ ಇದ್ದರೆ ಹೇಗಾದರೂ ಆಗಲಿ ಡ್ಯಾಮ್ ಮೇಲೆ ಹೋಗಬೇಕು ಅನ್ನಿಸ್ತು. ಸೊ ಸರೋವರದ ಪಕ್ಕದಲ್ಲಿ ಒಂದು ಚಿಕ್ಕ ರೋಡ್ ಇತ್ತು. ಆ ರೋಡ್ ಇಟ್ಕೊಂಡು ಸ್ವಲ್ಪ ಮುಂದೆ ಹೋದೆ. ಸ್ವಲ್ಪ ಬೆಟ್ಟ ಆ ಥರ ಇತ್ತು. ಹತ್ಕೊಂಡು ಮುಂದೆ ಹೋದಾಗ ಅಲ್ಲಿ ಪೊಲೀಸ್ ಸಿಬ್ಬಂದಿ ಒಬ್ರು ಆಚೆ ಬಂದರು. ಸರ್ ಒಳಗಡೆ ಬಿಡಿ ಅಂತ ಹೇಳಿದ್ರೆ ಅವ್ರು ಇಲ್ಲಲ್ಲಪ್ಪ, ಸಾರ್ವಜನಿಕರಿಗೆ ಇನ್ನೂ 1-2 ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿದೆ, ಇದು ಸ್ಟಾಪ್ ಕಮಿಟಿಗೆ ಮಾತ್ರ ಅಂದರು. ಮತ್ತು ಹೋಗಿರೋ ರೋಡಿಂದ ಹಿಂದೆ ತಿರ್ಕೊಂಡು ಬಂದೆ. ಆ ರೋಡಲ್ಲಿ ಬರ್ತಾ ಇದ್ದರೆ ರೋಡ್ ಪಕ್ಕದಲ್ಲಿ ಒಬ್ಬ ತಾತ ಜೋಳ ಮಾಡ್ತಿದ್ದ. ಆ ಜೋಳ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತು. ಅಲ್ಲಿಗೋಗಿ ಒಂದು ತಾತ ಒಂದು ಜೋಳ ಕೊಡು ಅಂತ ಹೇಳಿದೆ. ಅವರು ಅದಕ್ಕೆ ಬಿಸಿನೀರಿಂದ ಜೋಳ ತೆಗೆದು ಅದಕ್ಕೆ ಮಸಾಲೆ ಉಜ್ಜಿ ಬಿಸಿಯಲ್ಲಿ ಸುಟ್ಕೊಟ್ಟ. ತಿಂತಾ ಇದ್ರೆ ಅದ್ರ ಸುಖನೇ ಬೇರೆ. ಅದನ್ನು ತಿನ್ಕೊಂಡು ಈ ಜಲಾಶಯದಿಂದ ಬರೋ ನೀರು ನೋಡ್ತಾ ಇದ್ರೆ ಹೇಗಾದರೂ ಆಗಲಿ ಇದ್ರ ಖುಷಿನ ಸವಿಬೇಕು ಅನ್ನಿಸ್ತು. ಮತ್ತು ಅವರು ಪೊಲೀಸರು ಹೇಳಿದ್ರಲ್ವ, ಅದನ್ನು ಅಡ್ರೆಸ್ನ ಹುಡ್ಕೊಂಡು ಮುಂದೆ ಹೋದೆ. ನಾನು ಸರೋವರದಿಂದ ಅರ್ಧ ಕಿಲೋಮೀಟರ್ ಹೋಗಿದ ತಕ್ಷಣ ಒಂದು ನನಗೆ ಬೋರ್ಡ್ ಕಾಣಿಸ್ತು, ಜಲಾಶಯ ಎಂಟ್ರಿ ಅಂತ ಹೇಳ್ಬಿಟ್ಟು. ಅಲ್ಲಿ ಒಳಗಡೆ ಇದೆ ಅಂದ್ಕೊಂಡು ಒಳಗಡೆ ಹೋದೆ. ಅಲ್ಲಿಗೋಗಿ ಕೇಳಿದ್ರೆ ಇಲ್ಲಲ್ಲಪ್ಪ, ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಅಂದರು. ಎರಡನೇ ಹತ್ರ ಹಿಂದೆ ಹೋಗಿ ಮತ್ತೆ ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ತಾಯಿದ್ದೀನಿ. ಮತ್ತು ಹೇಗಾದ್ರೂ ಹೋಗಲಿ ಈ ಸಲ ಕರೆಕ್ಟಾಗಿ ಹೋಗ್ಬೇಕಂತ ಮತ್ತೆ ಮುಂದೆ ಹೋದೆ. ಹೋಗಿದ ತಕ್ಷಣ ಈ ಸಲ ಕರೆಕ್ಟಾಗಿ ಅಂತ ಹೋದೆ, ಮಿಸ್ ಮಾಡಿಲ್ಲ. ಅಲ್ಲಿಂದ ಕೆಲವರು ಒಳಗಡೆಯಿಂದ ನಡ್ಕೊಂಡು ಬರ್ತಾಯಿದ್ರು. ಒಬ್ಬ ಹುಡುಗ ಸಿಗ್ದ. ಬ್ರೋ ಹೆಂಗಿದೆ, ಒಳಗಡೆ ಹೋಗ್ಬೋದಾ ಅಂತ ಹೇಳಿದ್ರೆ, ಬ್ರೋ ನಡ್ಕೊಂಡು ಹೋಗಿ ತುಂಬ ಕಷ್ಟ ಆಗುತ್ತೆ, ದೂರ ಆಗುತ್ತೆ ಅಂತ ಹೇಳಿದ್ರು. ಸರಿ ಬಿಡು, ಹೋಗ್ಲಿ, ವೀಡಿಯೋ ಮಾಡೋಕ್ಕೆ ಕಂಟೆಂಟ್ ಅದು ಸಿಗುತ್ತೆ ಅಂತ ಸ್ವಲ್ಪ ಮುಂದೆ ಹೋದೆ. ಬೈಕ್ ಪಾರ್ಕ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಮುಂದೆ ಹೋದೆ. ಗೇಟಲ್ಲಿ ಒಬ್ಬ ಅಣ್ಣ ಕೂತಿದ್ರು. ಅವರು ಯಾವ್ರಪ್ಪ ಅಂತ ಕೇಳಿದ್ರು. ನಾನು ಕೋಲಾರ ಅಂತ ಹೇಳಿದೆ. ಅವ್ರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ, ಲೋಕಲ್ ಅವರಾಗಿದೆ, ದುಡ್ಡು ಕೇಳೋದು ಬೇಡ, ಬೇರೆಯವ್ರ ಕಡೆಯಿಂದ ಬಂದಿದೆ, ದುಡ್ಡು ಕೇಳಬೇಕು ಅಂತಿತ್ತು. ನಾನು ಕೋಲಾರ ಅಂದ ತಕ್ಷಣ ಅವರು 100 ರೂಪಾಯಿ ಕೊಡಪ್ಪ, ವೆಹಿಕಲ್ ಮೇಲೆ ಬಿಡ್ತೀನಿ ಅಂತ ಹೇಳಿದ್ರು. ನಾನು ಅಲ್ಲಿವರೆಗೂ ಇಲ್ಲಿ ಒಳಗಡೆ ವೆಹಿಕಲ್ಸ್ ಯಾವುದು ಬಿಡಲ್ವೇನೋ, ಇಲ್ಲಿ ನಾನು ನಡ್ಕೊಂಡು ಹೋಗ್ಬೇಕನ್ನೋ ಅಂದ್ಕೊಂಡಿದ್ದೆ.
ಅವ್ರ ಹತ್ರ ಕೇಳಿದ ತಕ್ಷಣ ನಂಗೆ ಸ್ವಲ್ಪ ಶಾಕ್ ಆಯಿತು. ಅವ್ರ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ನಡೀತು. ಯಾಕಂದ್ರೆ ದುಡ್ಡು ತಗೊಂತೀರಿ ಆ ಥರ ಈ ಥರ ಅಂತೇಳಿ. ಯಾಕಂದರೆ ಇದು ಸರ್ಕಾರದಿಂದ ಮಾಡಿರೋದು, ಸಾರ್ವಜನಿಕರಿಗೆ ಅಂತ ಬೇರೆ ಬೋರ್ಡ್ ಹಾಕೋರೆ. ಸೊ ಫ್ರೀಯಾಗಿ ಬಿಡಬೇಕಲ್ವಾ. ಇದೇನಿದು ವೆಹಿಕಲ್ಗೆ 100 ರೂಪಾಯಿ ಕೇಳ್ತಿದ್ದಾರೆ ಅಂತ ನಾನು ಶಾಕ್ ಆದೆ. ಅವರು ಯಾವ ಥರ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ಜನಗಳು ಬಂದಾಗ ಕೇಳ್ತಿಲ್ಲ, ನಾನು ಸಿಂಗಲ್ ಆಗಿದ್ದಾಗ ಮಾತ್ರ ದುಡ್ಡು ಬಗ್ಗೆ ಮಾತಾಡ್ತಿದ್ದಾರೆ. ಯಾರಾದರೂ ಬಂದರೆ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಸೊ ನನಗೆ ಅವ್ರಿಗೂ ನನಗೂ ಸ್ವಲ್ಪ ಮಾತಿನ ಚಕಮಕಿ ಆಯಿತು. ಇನ್ನೇನು ಅಲ್ಲಿ ಅನಿವಾರ್ಯ, ನಾನು ಹೋಗಿದ್ದೀನಿ, ನಾನು ಒಳಗಡೆ ಹೋಗಲೇಬೇಕು. ಅವ್ರು ಬೇರೆ ಆಚೆ ಒಬ್ಬರು ದೂರ ಹೋಗಬೇಕು ಬ್ರೋ ಅಂದರು. ಸೊ ಅದು ಮಂಡಳಿ ಇಟ್ಕೊಂಡು ಅನಿವಾರ್ಯದಿಂದ ಸರಿ ನಾನು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಅವ್ರು ಒಪ್ಪಲಿಲ್ಲ. ಅದಕ್ಕೂ ಎಲ್ಲಿ ನೋಡಿದ್ರು ನೋಡಿ ಭ್ರಷ್ಟಾಚಾರ ಅನ್ನೋದು ಹೆಂಗಿದೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟಕ್ಕೆಲ್ಲ ಭ್ರಷ್ಟಾಚಾರ, ಈ ಕರಪ್ಷನ್ ತುಂಬ ಹೋಗ್ಬಿಟ್ಟೈತೆ ಜನಗಳ ಮೆದ್ಲಲ್ಲಿ. ಇನ್ನೇನು ಮಾಡೋದಂತ ಅನಿವಾರ್ಯದಿಂದ ನಾನು 50 ರೂಪಾಯಿ ಕೊಡೋಕೆ ರೆಡಿ ಆದೆ. ಮತ್ತು ಒಪ್ಕೊಂಡಿಲ್ಲ. ಮತ್ತು ಎಷ್ಟೊತ್ತಿಗೂ ಒಪ್ಕೊಂಡ್ರು. ಸರಿ ಫೋನ್ಪೇ ನಂಬರ್ ಕೊಡಿ, ಕ್ಯಾಶ್ ಇಲ್ಲ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದೆ. ಅವರು ನನಗೆ ಮಾಡಿಬಿಡಿ, ಅಲ್ಲೊಂದು ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ಅಂಗಡಿಗೆ ಮಾಡಂತ ಹೇಳಿದ್ರು. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಒಂದು 100 ಮೀಟ್ರ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಇನ್ನು ಸ್ವಲ್ಪ ಮುಂದೆ ಹೋದೆ. ಅಲ್ಲಿ ಒಂದು ಸೇತುವೆ ಥರ ಇತ್ತು. ಆ ಸೇತುವೆ ಮೇಲೆ ಕಾಲೇಜ್ ಹುಡುಗರು ಹುಡುಗಿರೆಲ್ಲ ಮೋಸ್ಟ್ಲಿ ಒನ್ ಡೇ ಟ್ರಿಪ್ ಏನಾದರೂ ಬಂದಿದ್ರು, ಆ ಕಡೆ ನಡ್ಕೊಂಬರ್ತಾಯಿದ್ರು. ಆ ಸೇತುವೆಗೆ ನಾನು ಎಂಟ್ರಿ ಆಗಿದ್ದ ಕೂಡಲೇ ಬಲಗಡೆಗೆ ನೋಡಿದೆ. ಯಾವ ಥರ ಇತ್ತು ಅಂತ ಹೇಳಿದ್ರೆ, ನದಿ ನಾಟ್ಯ ಮಾಡ್ತಾಯಿತ್ತು. ದೂರದಲ್ಲಿ ಬೆಟ್ಟಗಳು, ಆ ನೀರು, ಆ ಪ್ರಕೃತಿ ಸೌಂದರ್ಯ, ಆ ವ್ಯೂ ಪಾಯಿಂಟ್ ನೋಡೋದಕ್ಕೆ ತುಂಬ ರಮಣೀಯವಾಗಿ ಸೌಂದರ್ಯವಾಗಿ ಸಖತ್ತಾಗಿತ್ತು. ನನಗೊಂದು ಕಡೆ ಭಯ, ಅಷ್ಟು ನೀರು ನೋಡ್ತಾ ಇದ್ರೆ ಯಾರಿಗೆ ಭಯ ಆಗಲ್ಲ ಹೇಳಿ. ನೋಡೋಕ್ಕೇನೋ ಚೆನ್ನಾಗಿರುತ್ತೆ, ಬಟ್ ಅಷ್ಟು ನೀರು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂಚೂರು ಭಯ ಆಗುತ್ತೆ. ನಾನು ಬೈಕಲ್ಲಿ ಬೇರೆ ಹೋಗ್ತಿದ್ದೆ, ನನಗೆ ಮೈಂಡಲ್ಲಿ ಏನೇನೋ ತರಿಸಿ ಬರೋದು. ಬ್ರೇಕ್ ಫೈಲೂರ್ ಆಗಿಬಿಟ್ಟು ನೀರುಗಳೇ ಬಿದ್ದೋದ್ರೆ ಏನಾಗುತ್ತೆ ಆ ಥರ ನೆಗೆಟಿವ್ ಆಗಿ ತರಿಸಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸ್ವಲ್ಪ ಭಯವಾಗಿ ಅದನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ರೋಡ್ ಸ್ವಲ್ಪ ನಂಗೆ ಕನ್ಫ್ಯೂಷನ್ ಆಯಿತು. ಅಲ್ಲಿ ಸ್ವಲ್ಪ ನಿಲ್ಲಿಸಿದೆ. ಒಬ್ಬ ಅಣ್ಣ ಬಂದರು. ಅಣ್ಣ ಡ್ಯಾಮ್ ಕಡೆ ಹೇಗೆ ಹೋಗ್ಬೇಕು ಅಂತ ಹೇಳಿದ್ರು. ಹಿಂಗೆ ಹೋಗಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳ್ಕೊಂಡು ಮತ್ತೆ ಅದೇ ಥರ ಮುಂದೆ ಹೋದೆ. ಅಲ್ಲಿ ಮುಂದೆ ಹೋಗಿ ಬೈಕ್ ಪಾರ್ಕ್ ಮಾಡಿದೆ. ಅಲ್ಲಿ ಗೇಟ್ ಕ್ಲೋಸ್ ಮಾಡಿದೆ. ನಾನು ಹೋಗಿದ ತಕ್ಷಣ ಅವ್ರು ಯಾರೋ ಆಚೆಗೆ ಬಂದು ಗೇಟ್ ಕ್ಲೋಸ್ ಮಾಡಿದ್ರು. ನಾನು ಅಣ್ಣ ಬಿಡೋಣ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ, ಅವರು ಪರ್ಮಿಷನ್ ಬೇಕಪ್ಪ ಅದು ಇದು ಅಂತ ಹೇಳಿದ್ರು. ನನಗೆ ಬೇಜಾರಾಯಿತು. ಯಾಕಂದರೆ ಆಲ್ರೆಡಿ ಕೆಳಗಡೆ ದುಡ್ಡು ಕೊಟ್ಟು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಪರ್ಮಿಷನ್ ಅಂತ ಹೇಳ್ತಾರೆ. ಕೆಳಗಡೆ ಬಂದಾಗ ಅವರೇ ಪರ್ಮಿಷನ್ ಅಂತ ಕೇಳಿದ್ರೆ ನಾನು ಪರ್ಮಿಷನ್ ತೊಗೊಂಬರ್ತಿದ್ದೆ. ಅವ್ರು ಇಲ್ಲಪ್ಪ ಪರ್ಮಿಷನ್ ಅದು ಇದು ಅಂತ ಹೇಳಿದ್ರು, ತೊಗೊಂಬರ್ಬೇಕಂತ ಹೇಳಿದ್ರು. ನಾನು ಇದ್ಕೊಂಡು ಅಣ್ಣ ಕೆಳಗಡೆ ದುಡ್ಡು ಕೊಟ್ಟು ಬೇರೆ ಬಂದಿದ್ದೀನಿ, ನೀವು ಈ ಥರ ಹೇಳ್ತಿದ್ದೀರ ಅಂತ ಹೇಳಿದೆ. ಮತ್ತು ವೀಡಿಯೋ ಮಾಡ್ತಿದ್ದಕ್ಕೆ ಅಲ್ಲಿ ಯಾರೋ ಒಬ್ಬ ಕೂತ್ಕೊಂಡು ಸ್ಟಾಪ್ ಅವನು ಬಂದುಬಿಟ್ಟು ವೀಡಿಯೋ ಎಲ್ಲ ಮಾಡಿಬಿಡಿ ಹಿಂಗೆಲ್ಲ ರೇಗಾಡ್ದೆ. ನಾನು ವೀಡಿಯೋ ಯಾಕೆ ಮಾಡಬಾರ್ದಣ್ಣ, ನಾವೇನು ಅಸಭ್ಯವಾಗಿ ಏನೋ ಮಾಡ್ತಾ ಇಲ್ಲ, ಜನರಲ್ಲಾಗಿ ಬಂದಿರೋದೇನೋ ಮಾಡ್ತಿದ್ದೀವಿ ಅಂತ ಅವ್ರ ಮಧ್ಯೆ ನನಗೂ ನಿಂಗೂ ಸ್ವಲ್ಪ ಹೊತ್ತು ಮಾತುಕತೆ, ವಾದ ವಿವಾದ ಎಲ್ಲ ನಡೀತು. ನಾನು ಅದನ್ನು ನಿಮಗೆಲ್ಲ ಫುಲ್ಲು ತೋರ್ಸೋಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ನನ್ನ ಇಂಟೆನ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ, ಈ ವಿಡಿಯೋ ಏನಾದರೂ ಹೆಚ್ಚು ಕಮ್ಮಿ ಅವ್ರ ರಿಲೇಟೆಡ್ಡು ಅವ್ರ ಮೇಲೆ ಇರೋ ಅಧಿಕಾರಿಗಳು ಯಾರಾದರೂ ನೋಡಿ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕಂಟೆಂಟ್ ಏನಾದರೂ ಇದ್ರೆ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಜಸ್ಟ್ ನನಗೆ ಆಗಿದ್ದನ್ನು ಸ್ವಲ್ಪ ಮಾತುಗಳಲ್ಲಿ ವಿವರಿಸೋಕೆ ಮಾತ್ರ ನಿಮಗೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಅವರು ಫುಲ್ ಏನು ಮಾತಾಡಿದ್ರು, ಯಾವ ಥರ ಮಾತಾಡಿದ್ರು, ನಾನೇನು ಅಂತ ಮಾತಾಡಿದೆ. ಯಾಕಂದರೆ ನನ್ನ ಇಂಟೆನ್ಷನ್ ಏನಾದರೂ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ಸೊ ಅದರಲ್ಲಿ ನಾನು ಒಂದು ಪ್ರಕೃತಿನ ನೋಡೋಕೆ ಹೋಗಿದ್ದೀನಿ, ಅದನ್ನು ಖುಷಿನ ಸವಿಯೋಕೆ ಹೋಗಿದ್ದೀನಿ, ಅಷ್ಟು ಮಾತ್ರ ನಮ್ಮ ಮೈಂಡ್ಸೆಟ್ಟಲ್ಲಿರುತ್ತೆ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಜಸ್ಟ್ ಮಾತುಕತೆ ಆಯಿತು, ವಾಗ್ವಾದ ಆಯಿತು. ಅವರು ಗೇಟ್ ಹತ್ರ ಬಂದರು, ನಾನು ಈ ಕಡೆಯಿಂದ ಮಾತಾಡಿದೆ, ಅವರು ನನಗೆ ಆ ಕಡೆಯಿಂದ ಮಾತಾಡೋದು ಎಲ್ಲ ನಡೀತು. ಬಟ್ ಅದನ್ನು ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಇನ್ನೇನು ಮಾಡೋದು, ಅಲ್ಲೊಂದು ನೋಟಿಸ್ ಬೇರೆ ಹಾಕಿದ್ರು. ನೋಟಿಸ್ ಏನಂತ ಹೇಳಿದ್ರೆ, ಈ ದಿನಗಳಲ್ಲಿ ಕೆಲ ದಿನಗಳಿಂದ ಬರ್ತಾ ಇರೋ ನೀರಿಂದ ಡ್ಯಾಮ್ ಫುಲ್ ನೀರಿದೆ. ಸೊ ಅದರಿಂದ ನಾವು ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ, ಸಾರ್ವಜನಿಕರು ಸಹಕರಿಸಬೇಕು ಅಂತ ನೋಟಿಸ್ ಹಾಕಿದ್ರು. ಅವ್ರು ನೋಟಿಸ್ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮಾತಿಗೆಲ್ಲ ಕೊಟ್ಟಿದ್ದು, ಆ ನೋಟಿಸ್ ರೆಸ್ಪೆಕ್ಟ್ ಕೊಟ್ಟೆ. ಬಿಕಾಸ್ ಅವರು ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಾನು ಕೇಳ್ತಾ ಇದ್ದೆ. ಯಾಕಂದರೆ ಅಲ್ಲಿ ನಾನೇನು ಹೇಳೋದು ಅಂತ ಹೇಳಿದ್ರೆ, ಅಲ್ಲಿ ಆಲ್ರೆಡಿ ಜನಗಳಿದ್ದರು, ಕೆಲವರು ಬರ್ತಾಯಿದ್ರು. ಅವ್ರಿಗೇನು ಉಡೀತು ಅಂತ ಹೇಳಿದ್ರೆ, ನಾನು ಈ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಿದ್ನಲ್ವಾ. ಸೊ ಅದಕ್ಕೆ ಅವರು ಸ್ವಲ್ಪ ಕೋಪ ಮಾಡಿಕೊಂಡು ಆ ಥರ ಮಾತಾಡೋಕ್ಕೆ ಬಂದರು. ನಾನು ಇದ್ಕೊಂಡು ಸ್ವಲ್ಪ ಮಾತಾಡಿಬಿಟ್ಟು ಹಿಂದೆ ಬಂದುಬಿಟ್ಟೆ. ಮತ್ತು ಆ ನೋಟಿಸ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಹಿಂದೆ ಬಂದಿದ್ದ ರೋಡಲ್ಲೇ ಸ್ವಲ್ಪ ಹಿಂದೆ ಬಂದೆ. ಅಲ್ಲೊಂದು ಸ್ಟೆಪ್ಸ್ ಇತ್ತು, ವ್ಯೂ ಪಾಯಿಂಟ್ ನೋಡೋಕ್ಕೆ ಸ್ಟೆಪ್ಸ್ ಇತ್ತು. ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಸ್ವಲ್ಪ ಮೇಲೆ ಹೋದರೆ ಒಂದು ಟವರ್ ಥರ ನಂಗೆ ಸಿಮೆಂಟಲ್ಲಿ ಕಟ್ಟೋದು ಕಾಣಿಸ್ತು. ಅದರಲ್ಲಿ ಹೋಗಿದ್ದು ನೋಡಿದ್ರೆ ಭಗ್ನ ಪ್ರೇಮಿಗಳು ಕೆತ್ತಬಿಟ್ಟು ಅವರ ಹೆಸರುಗಳನ್ನ, ಏನು ಅದು ಸಂದಿನೇ ಇಲ್ಲ. ನಮ್ಮ ಹುಡುಗರು ಗೊತ್ತಲ್ವ, ಎಲ್ಗಾದ್ರೂ ಹೋದರೆ ಬಂಡೆಗಳ ಮೇಲೆ ಈ ಥರ ಸಿಮೆಂಟ್ ಕಲ್ಲುಗಳು ಏನಾದ್ರು ಸಿಕ್ಕಿದ್ರೆ ಹೇಳ್ಬೇಕಾ, ಹೆಸರುಗಳು ಅದು ಇಲ್ಲದೇ ಇರೋ ಈ ಡಿಕ್ಷನರಿಯಲ್ಲಿ ಏನೇನು ಹೆಸರುಗಳೇ ಆಯಿತು ಆ ಹೆಸರುಗಳೆಲ್ಲ ಅಲ್ಲೇ ಕೆದ್ಬಿಟ್ಟವ್ರೆ. ಅದನ್ನ ನೋಡಿಕೊಂಡು ಸ್ವಲ್ಪ ಹಿಂದೆ ಹೋದೆ ಸ್ವಲ್ಪ ಆ ನೋಡೋಕ್ಕೆ ಹೆಂಗಿತ್ತು ಅಂತ ಹೇಳಿದ್ರೆ, ನನಗೆ ಡ್ಯಾಮ್ ಹತ್ರ ಹೋಗಿ ಆ ಡ್ಯಾಮ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಕೂಡ ಇಷ್ಟು ಖುಷಿ ಆಗ್ತಾಯಿತ್ತಲ್ವೋ ಗೊತ್ತಿಲ್ಲ. ಆ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಅದನ್ನು ನೋಡಿದೆ. ಸೌಂದರ್ಯ ಭರಿತ ಗಂಗಮ್ಮ ತುಳುಕ್ತಾ ಇದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಆ ಪಾಯಿಂಟಿಂದ ತುಂಬ ಚೆನ್ನಾಗಿತ್ತು. ಯಾವ ಕಡೆಯಿಂದ ಇಲ್ಲಾದರೂ ನೋಡಿ ಆ ಬೆಟ್ಟ ಗುಡ್ಡಗಳು, ಆ ನದಿಯಿಂದ ಬರ್ತಾ ಇರೋ ನೀರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಖುಷಿ ಆಯಿತು. ಬಿಕಾಸ್ ಅಲ್ಲಿಗೆ ಹೋಗಿಲ್ಲ, ಡ್ಯಾಮ್ ಹತ್ರಕ್ಕೆ ಹೋಗಿಲ್ಲ, ಜಲಾಶಯದಿಂದ ದುಮ್ಕೊಂಡು ನೀರು ನೋಡಿಲ್ಲ ಅನ್ನೋ ಒಂದೇ ಒಂದು ಬಾಧೆ ಬಿಟ್ಟರೆ, ಇಲ್ಲಿಗೆ ಬಂದಾಗ ಆ ಬಾಧೆನ ನಾನು ಮುಟ್ತೋದೆ. ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ವಾ, ಅಲ್ಲಿ ಡ್ಯಾಮ್ ಇತ್ತು, ಬಟ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಬಟ್ ಇಲ್ಲಿ ಮಾತ್ರ
ಈ ರಮಣೀಯ ಭರಿತ ಸೌಂದರ್ಯ, ಈ ನದಿಯಿಂದ ನೀರು ಬರ್ತಾ ಇರೋದು ನೋಡ್ತಾ ಇದ್ರೆ ಮನ್ಸಿಗೆ ತುಂಬ ರೋಮಾಂಚನ ಅನ್ನಿಸ್ತು. ಸೊ ಅಲ್ಲಿಗೆ ನಾನು ಸ್ವಲ್ಪ ಹೊತ್ತು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಅದಕ್ಕೂ ಇದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ವರ್ಟಿಕಲ್ ಆಗಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಮತ್ತೆ ಹಿಂದೆ ಇದಿಷ್ಟು ನನಗೆ ಭದ್ರಾವತಿ ಜಲಾಶಯಕ್ಕೆ ಹೋದಾಗ ನನಗಾಗಿರುವ ಒಂದು ಎಕ್ಸ್ಪೀರಿಯೆನ್ಸು. ನನಗೆ ಅಲ್ಲಿ ಒಂದು ಅನ್ಸಿದ್ದು ಏನು ಅಂತ ಹೇಳಿದ್ರೆ, ಆ ಎಂಟ್ರೆನ್ಸಲ್ಲಿ ಆ ಹೆಣ್ಣು ದುಡ್ಡು ಕೇಳಬಾರ್ದಾಗಿತ್ತು. ಬಿಕಾಸು ಚಿಕ್ಕ ವಿಚಾರದಲ್ಲೂ ಕರಪ್ಷನ್ ಮಾಡೋಕೆ ಹೋದರೆ ಅದು ಫಸ್ಟ್ ಊರು ಕೇಳ್ದ, ನನಗೆ ಅಲ್ಲಿ ಉಡ್ದೋಯ್ತು. ಯಾಕಂತ ಹೇಳಿದ್ರೆ ಅವ್ರ ಇಂಟೆನ್ಷನ್ ಲೋಕಲ್ ಆದರೆ ದುಡ್ಡು ಕೇಳಬಾರ್ದು, ಬೇರೆ ಕಡೆಯಿಂದ ಬಂದರೆ ದುಡ್ಡು ಕೇಳಬೇಕು. ಬಿಕಾಸ್ ಅವ್ರಿಗೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರಲ್ವಲ್ಲ. ಸೊ ಅದೇ ಲೋಕಲ್ ಅವರು ಆದರೆ ಅವರ ಮೇಲಧಿಕಾರಿಗಳಿಗೆ ಯಾರಾದರೂ ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಭಯ. ಸೊ ಈ ಬಿಹೇವಿಯರ್ ನನಗೆ ಅವ್ರ ಹತ್ರ ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಮೇಲೆ ಹೋದಾಗ ಡ್ಯಾಮ್ ಹತ್ರ ಆ ಸ್ಟಾಪ್ ಅವ್ರು ಬಂದುಬಿಟ್ಟು ಅವ್ರು ಆ ಥರ ಮಾತಾಡೋದು ನಂಗೆ ಇಷ್ಟ ಆಗಿಲ್ಲ. ಸೊ ಈಗ ಮೊಬೈಲ್ ಯೂಸ್ ಮಾಡಬಾರ್ದು, ವೀಡಿಯೋ ಮಾಡಬಾರ್ದು ಅಂತ ಟೆಂಪಲ್ಸಲ್ಲಿ ನಮಗೊಂದು ನೋಟಿಸ್ ಆಗಿರ್ತಾರೆ. ಅಲ್ಲಿ ಯಾರಾದರೂ ಮಾಡಲ್ಲ. ಅದೇ ಥರ ಈ ಥರ ಇಲ್ಲಿ ಹಾಕೋದು ಯಾರು ಮಾಡ್ತಾರೆ? ಬಿಕಾಸ್ ಇದು ಸಾರ್ವಜನಿಕರ ಪ್ಲೇಸು, ಒಂದು ರಮಣೀಯವಾದ ವಾತಾವರಣ, ಈ ಥರ ಪ್ರಕೃತಿ ಸಮೃದ್ಧಿ ಆಗಿರುವ ಒಂದು ಜಾಗ. ಯಾರಾದರೂ ಬರಲಿ ಅಲ್ಲಿ ಫೋಟೋ ತೆಗಿಯೋಕ್ಕೆ, ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನಾನೇನು ಇವ್ರ ಹತ್ರ ಪರ್ಸ್ನಲಾಗಿ ವೀಡಿಯೋ ಮಾಡೋಕ್ಕೆ ಹೋಗೋದು ಇಲ್ವಲ್ಲ. ಸೊ ಈ ಥರ ಯೂಸ್ಲೆಸ್ಸು ಟಾಪಿಕ್ಗೆ ಅವರು ವಾದ ವಿವಾದ ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಎಲ್ಲ ಓಕೆ. ನೀವೇನಾದರೂ ಈ ಕಡೆ ಚಿಕ್ಕಮಂಗ್ಳೂರು ಕಡೆ, ಈ ಕಡೆ ತರೀಕೆರೆ ಕಡೆ ಬಂದಾಗ ಜಲಾಶಯ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಇಷ್ಟು ಈ ಭದ್ರಾವತಿ ಜಲಾಶಯಕ್ಕೆ ಹೋದಾಗ ನನ್ನ ಆಗಿರುವ ಎಕ್ಸ್ಪೀರಿಯೆನ್ಸು ಮತ್ತು ಇದರ ಮಾಹಿತಿ. ದಯವಿಟ್ಟು ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ನಿಮ್ಗೆ ಇನ್ನೂ ಇಷ್ಟ ಆದರೆ 4 ಜನಕ್ಕೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟಲ್ಲಿ ತಿಳಿಸಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್.